ರಾಷ್ಟ್ರವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನೆನೆಸುವಂತ ಒಂದು ಕಾರ್ಯಕ್ರಮವನ್ನ ಇಡೀ ಹೆಣ್ಣು ಮಕ್ಕಳನ್ನ ಸೇರಿಸಿ ಆ ತಾಯಂದಿರಿಗೆ ಬಾಗಿನ ಕೊಟ್ಟು ಆ ತಾಯಂದಿರಿಗೆ ಇವತ್ತು ಊಟವನ್ನ ಕೊಟ್ಟು ಆ ಹೆಣ್ಣು ಮಕ್ಕಳೆಲ್ಲ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಾ. ನಿಮ್ಮಿಂದ ನಿಮಗೆ ದೊಡ್ಡ ಧನ್ಯವಾದಗಳು. ಇನ್ನೇನು ಭಾಷಣ ಮಾಡೋದಿಲ್ಲ, ಆದ್ರೆ ರವಿ ಅವ್ರಿಗೆ ಒಂದ್ ಮಾತು ಹೇಳ್ತೀನಿ. ನಮ್ಮ ಅಣ್ಣ ಹೋಗ್ಬಿಟ್ರ, ನಮ್ಮ ನಾರಾಯಣ ಸ್ವಾಮಿ ಅಣ್ಣ ಒಳಗೋಗಿದಾರ. ಈ ಕಾರ್ಯಕ್ರಮದಲ್ಲಿ ಹೆಣ್ಮಗಳು ಬಂದಿದ್ದೀರಾ, ಅಂಬೇಡ್ಕರ್ ಮಗಳಾಗಿ ನಾನ್ ಬಂದಿದ್ದೀನಿ. ಎಷ್ಟು ಜನಕ್ಕೆ ಹೆಣ್ಣು ಮಕ್ಕಳು ಇದ್ದಾರೆ ಕೈ ಎತ್ತಿ? ಓದೋ ಮಕ್ಕಳು ಎಲ್ಲರಿಗೂ ಇದಾರಲ್ವಾ? ನೀವೆಲ್ಲರೂ ನಿಮ್ ಮಕ್ಕಳನ್ನ ಓದಿಸ್ತೀರಾ? ಓದಿಸ್ತೀನಿ ಅನ್ನೋರ್ ಕೈ ಎತ್ತಿ. ಎಲ್ಲ ಓದಿಸ್ತೀರಾ? ಆಯ್ತು. ನಿಮ್ಗೆಲ್ಲ ಒಂದ್ ವಿಷಯ ಹೇಳ್ತೀನಿ. ನಮ್ಮ ಅಜ್ಜಿಯವರ ಊರು ಇಲ್ಲೇ ನಾರಾಯಣಪುರದ ಪಕ್ಕ ನಾಗನಹಳ್ಳಿ ಅಂತ, ಯಲಹಂಕದಿಂದ ಕೆಳಗಡೆ. ಪ್ರತಿ ಭಾನುವಾರ ನಮ್ ತಾತ ಮಾಂಸ ಹೊಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಅವಾಗ ಆ ಊರ್ನಾಗ ಮಾಂಸ ಸಿಗ್ತಾ ಇರ್ಲಿಲ್ಲ. ಜಕ್ಕೂರು ಕೋಗ್ಲಕ್ ಬರ್ಬೇಕಾಗಿತ್ತು. ನಾವ್ ರಜಕ್ ಬಂದ್ರೆ 2 ತಿಂಗಳು ಇರ್ತಿದ್ವಿ. ನಮ್ಮ ಹುಡುಗನು ಒಬ್ಬನವನೇ, ಅವ್ರ ಊರ್ನ ನಮ್ಮ ಮಗ ಅಶೋಕ ಇಲ್ಲ, ನಮ್ಮ ಆಕಾಶ ಇಲ್ಲಿದ್ದಾನೆ. ನಾನು ನಿಮ್ಮೂರಿನ ಮಗಳಂಗೇನೆ ನಿಮ್ಗೆಲ್ರಿಗೂ ಒಂದ್ ಮಾತು ಹೇಳ್ತೀನಿ ಕೇಳಿ. ನಮ್ಮೂರು ಹಳ್ಳಿ, ನಮ್ಮೂರ ಹೆಸರು, ನಮ್ ತಂದೆ ಊರು ಮಾರೇನಹಳ್ಳಿ ಅಂತ. ಆ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ರಂದ್ರೆ, ಹೆಣ್ಣು ಮಗಳು ಋತುಮತಿ ಆದ್ಮೇಲೆ 2-3 ವರ್ಷ ಆದ್ಮೇಲೆ ಮದುವೆ ಮಾಡ್ಬಿಡೋರು. ನಿಮ್ಮೂರ್ನಾಗ ಎಷ್ಟ್ ಜನ ಮಾಡ್ತಿದ್ರಂಗೆ? ನಿಮ್ಗೆಲ್ಲ ಮದ್ವೆ ಕೈ ಎತ್ ನೋಡೋಣ. ಋತುಮತಿ ಆದ್ ಮಹಿಳೆಯರಿದ್ಮೇಲೆ ಎಷ್ಟು, 2-3 ವರ್ಷ ಆದ್ಮೇಲೆ ಗಂಡು ನೋಡಿ ಮದುವೆ ಮಾಡೋರು ಎಷ್ಟು ಜನ ಇದ್ರು? ಕೈ ಎತ್ತಿ. ಇಟ್ಟೇನಾ? ನನ್ನ ವಯಸ್ಸಿನವ್ರಿದ್ರೆ ಎಲ್ಲರಿಗೂ ಮದುವೆ ಮಾಡಿರೋರು. ನಮ್ಮೂರ್ನಲ್ಲಿ ನನಗೆ ಅತ್ತೆ ಮಗನೂ ಒಬ್ಬ ಇದ್ದ, ನಮ್ ತಾಯಿ ತಮ್ಮನ ಮಗನೂ ಒಬ್ಬ ಇದ್ದ. ಅವಾಗ ಏನು ಮಾವದಿರ್ ಮಕ್ಕಳಿಗೆ ಮದುವೆ ಮಾಡ್ಕೊಟ್ಬಿಡೋರು. ನಮ್ಮ ಅಪ್ಪನ್ ಕೇಳ್ತಾರೆ, ನನ್ ಮೈ ನೆರೆದ ಮೇಲೆ ಮಗಳನ್ನ ಮದುವೆ ಮಾಡ್ಕೊಡು ಅಂತ. ನಮ್ಮ ಅಪ್ಪ ಹೇಳ್ತಾರೆ, ಇಲ್ಲ ನಾನ್ ಕೊಡಲ್ಲ, ನನ್ ಮಗಳನ್ನ ನಾನು ಓದಿಸ್ಬೇಕು ಅಂತ. ನಮ್ ತಂದೆ ಇವತ್ತಿಲ್ಲ. ಅಣ್ಣ ನೀವು ಮಾತಾಡ್ಬೇಕಾದ್ರೆ ನನ್ ಕಣ್ಣಲ್ಲಿ ನೀರ್ ತಿಂತೀನಿ. ನಮ್ ನಾಗಲಕ್ಷ್ಮಿ ಅಂತ ಮಾತಾಡಿದ್ರಿ, ನಿಮ್ಮಲ್ಲಿ ನಮ್ಮ ತಂದೆ ನಾನು ನೋಡಿದೆ. ಇವತ್ ನಮ್ ತಂದೆ ಈ ತರ ವೇದಿಕೆ ಮೇಲೆ ಇದ್ದಿದ್ರೆ ಅಷ್ಟೇ ಖುಷಿ ಪಡೋರೇನೋ. ಯಾಕೆಂದ್ರೆ ನಮ್ಮೂರ್ನಲ್ಲಿ ಓದಿಸ್ತಿರ್ಲಿಲ್ಲ, ಮದುವೆ ಮಾಡ್ಬಿಡೋರು. ನಮ್ಮಪ್ಪ ಹೇಳ್ತಾರೆ ನಮ್ಮ ತಾಯಿಗೆ, ನಮ್ಮ ಅಮ್ಮನ ಹೆಸರು ಅಮ್ಮಯ್ಯ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ. ನಮ್ ತಾಯಿಗೆ ಹೇಳ್ತಾರೆ, ಅಮ್ಮಯ್ಯ ನನ್ನ ಮಗಳನ್ನ ಮದುವೆ ಮಾಡಲ್ಲ, ನಾನು ಅವ್ನು ಓದಿಸ್ತೀನಿ ಚೆನ್ನಾಗಿ ಅಂತ. ನಾನು ಓದ್ತೀನಿ, ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆಗ್ತೀನಿ, ಮೊದಲನೇ ಡಾಕ್ಟರ್ ಆಗ್ತೀನಿ ನಾನು. ಚಪ್ಪಾಳೆ ಹೊಡಿಬೇಕಾ ಬೇಡವಾ? ಸರಿ. ಡಾಕ್ಟರ್ ಆಗಿದ್ದಕ್ಕೆ ನೋಡ್ರಿ ನಾನಿವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿದ್ದು. ನೋಡ್ರಿ ಈ ಊರಿಗೂ ನನಗೆ ಏನ್ ನೆಂಟು. ಇವತ್ ರವಿ ನನ್ನ ತಮ್ಮ, ನನ್ನ ಅಣ್ಣ. ಎಷ್ಟನ ವಯಸ್ಸು? ನನ್ನ ಅಣ್ಣ. ನಾನ್ ರವಿಗಿಂತ ಚಿಕ್ಕವರು. ನಮ್ಮ ಅಣ್ಣ ನಾನು ಈ ವೇದಿಕೆ ಕರೆದಿರೋದು, ನಾನು ವಿದ್ಯಾವಂತೆಯಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರೋದಕ್ಕೆ ಈ ವೇದಿಕೆ ಕರೆದಿದ್ದು. ನನ್ನಂಗೆ ಎಷ್ಟು ಜನ ನಿಮ್ಮ ಹೆಣ್ಣು ಮಕ್ಕಳನ್ನ ರೆಡಿ ಮಾಡ್ತೀರಾ? ಕೈ ಎತ್ತಿ. ಬೆಳಗ್ಗೆಯಿಂದ ಕಾಯ್ತಿದ್ದೀರಾ. ಇನ್ನೊಂದು 5 ನಿಮಿಷ ನಾನು ಹೇಳೋದನ್ನ ನೀವೆಲ್ಲ ಗಮನ ಇಟ್ಟು ಕೇಳಬೇಕು. ಎಲ್ಲರೂ ಕೈ ಎತ್ತಿದ್ದೀರಾ. ಆ ಮಕ್ಕಳು ಎಷ್ಟು ಜನ ಬಂದಿದ್ದೀರಾ? ಓದೋ ಮಕ್ಕಳು ಕೈ ಎತ್ತಿ. ಮಕ್ಕಳು ಇಷ್ಟು ಜನ ಇದ್ದೀರಲ್ವಾ? ಕೈ ಇಳಿಸಿ. ತಾಯಿಯಾಗಿ ಒಂದ್ ಮಾತು ಹೇಳ್ತೀನಿ, ನಿಮ್ಮಮ್ಮ ನಿಮ್ಮಪ್ಪ ಕೂಲಿ ಮಾಡ್ತಾರೆ, ಗಾರ್ಮೆಂಟ್ಗಳಿಗೆ ಹೋಗ್ತಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ, ಕಾರ್ ಡ್ರೈವಿಂಗ್ ಮಾಡ್ತಾರೆ, ಇನ್ನೊಬ್ರು ಮನೆ ಕೆಲಸ ಮಾಡ್ತಾರೆ, ನಿಮ್ಮನ್ನ ಓದಿಸ್ತಾರೆ. ನೀವು ಓದ್ಬೇಕು. ನೀವು ಓದ್ಲಿಲ್ಲ, ನೀವು ಓದೋ ಟೈಮಲ್ಲಿ ನೀವು ಇನ್ನೊಬ್ಬನ ಜೊತೆ ಹೋಗೋದು, ಮೊಬೈಲ್ ಹಿಡ್ಕೊಂಡು ಟೈಮ್ ಪಾಸ್ ಮಾಡೋದು ಮಾಡಿದ್ರೆ ನೀವು ನನ್ನಂಗೆ ಆಗಕ್ಕಾಗಲ್ಲವ.